ಏನ್ರಿ ಆಗ್ಲೇ ಶೇಂಗಾದ ಬಿಲ್ ತೆಗೆದುಕೊಂಡು ಬಂದ್ರಾ? ಹೌದು ಗಂಗಾ, 10,000ಗೆ ಮಾರಾಟವಾದ ನನ್ನ ಶೇಂಗಾದ ವ್ಯಾಪಾರ ಎಲ್ಲ ಕ್ಯಾನ್ಸಲ್ ಮಾಡಿದರು. ಆದರೂ ಕೂಡ 8,000ಗೆ ಗಂಟಾಯಿತು. ದಲಾಲಿ ಹಮಾಲಿ ಮಾಲೀಕನಿಂದ ಅಡಚಣೆಗೆ ತೆಗೆದುಕೊಂಡು ಹಣವೆಲ್ಲ ತೀರಿಸಿ 4,000 ಬಂದಿದೆ. ಸ್ವಾಮಿ, ಭೂಮಿ ತಾಯಿ ಬೆಳೆದು ಹಣದ ಹೊಳೆಯನ್ನೇ ಹರಿಸಿದರೂ ಕೂಡ ಈ ರೈತರಿಗೆ ಸಿಗುವುದು ಬರೀ ಕಣ್ಣೀರಾಯ್ತಲ್ಲೇ ಸ್ವಾಮಿ. ಪ್ರತಿ ಬೆಳೆ ಇದೇ ರೀತಿ ಶ್ರೀಮಂತರ ಸೊತ್ತಾದರೆ ಈ ರೈತನ ಬಾಳು ಕಣ್ಣೀರು ಗೋಳಾಗೋದ್ರಲ್ಲಿ ಸಂದೇಹವೇ ಇಲ್ಲ ಗಂಗಾ. ಎಂದು ಕಣ್ಣು ತೆರೆಯುವನು ಆ ಭಗವಂತ. ಅಣ್ಣ ಅತ್ತಿಗೆ ಬಾ ಸಹೋದರ. ಇವಳ್ಯಾರಪ್ಪ ಹೆಣ್ಣುಮಗಳು? ಇವಳದೊಂದು ದೊಡ್ಡ ಕಥೆಯನ್ನ. ಇವಳು ಚಂದ್ರನ ಮಗಳು ಯಮುನಾ ಅಂತ. ಇವಳ ತಂದೆ ದಾರದ ಕೊಲೆ ಕೈವಾಡಕ್ಕೆ ಸಿಲುಕಿ ಸತ್ತು ಹೋಗಿಬಿಟ್ಟ ಅಣ್ಣ. ಅಂದರೆ ಇವನ ತಂದೆ ಚಂದ್ರನ ಕೊಲೆ ಐತೆ? ಕೊಲೆ ಅಷ್ಟೇ ಅಲ್ಲಣ್ಣ, ಇವಳ ಆಸ್ತಿಯು ಕೂಡ ಈಗ ಪಾಪಿ ರುದ್ರೇಗೌಡನ ಪಾಲಾಗಿ ಹೋಗಿದೆ. ಅಸಹಾಯಕ ಸ್ಥಿತಿಯಲ್ಲಿ ನರಳಿ ಬೀಳುತ್ತಿದ್ದ ಈ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದ್ದರೆ ನಮ್ಮೊಬ್ಬರಿಗೂ ಆಶೀರ್ವಾದ ಮಾಡೋಣ. ಇದೇನಪ್ಪ, ಕುರೆ ಹುಡುಕುತ್ತಾನೆಂದು ಹೋಗಿ ಮರಿಯನ್ನೇ ಹುಡುಕಿ ತಂದು ಬಿಟ್ಟೆಯಲ್ಲ ಸಹೋದರ. ಶಕ್ತಿ ನಿನ್ನ ಬೆನ್ನೆಯಿಂದ ಬಿದ್ದ, ನಿನ್ನ ಅಣ್ಣನ ಬೆನ್ನೆಯಿಂದ ಬಿದ್ದ ಎಂಥ ಪವಿತ್ರ ಸೋದರನಾಗಿ ಜನಿಸಿ ಬಂತು ಶಕ್ತಿ. ನಿನ್ನೆಂತ ವರ್ಣಿಸಲಿ. ಕತ್ತಲೆ ಕಾಳ್ಗಿಚ್ಚಿನಲ್ಲಿ ನುಚ್ಚು ನೂರಾಕ್ಷಿ ಸ್ವಚ್ಛ ಹೃದಯದ ಅನಾಥ ಹೆಣ್ಣು ಮಗಳನ್ನು ಮದುವೆಯಾಗಿ ಭಾಳ ಜೋತೆಯನ್ನು ನಡೆಸಿರುವಂತ ಹೇಳ್ತಿರಲ್ಲ, ನನಗೆ ಭಾಳ ಸಂತೋಷವಾಯಿತು. ಜಗದೊಡೆ ರೈತನೊಬ್ಬನೇ ಅನ್ನೋ ಸತ್ಯದ ಕೀರ್ತಿ ಒಡನೆ ಅಣ್ಣ ಅತ್ತಿಗೆಯರ ಮೂರ್ತಿಯನ್ನು ಸದಾ ಸ್ಮರಿಸ್ತಿರುವಂದಾಗ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಡಲಾರನೇ. ಹಿಂದೆ ಮುಗಿದು ಹೋಗಲಿ ನೀವಿಬ್ಬರ ಗಾಂಧರ್ವ ವಿವಾಹ. ಹೋ ಹೋ ಹೋ, ಏನೋ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಲ್ಲ ಈ ಶಿವಶಕ್ತಿಯರ ಬಳಗ. ಏನಿಲ್ಲ, ಬನ್ನಿ ಗೌಡ್ರಿ, ಕುಳಿತುಕೊಳ್ಳ್ರಿ. ಕುಳಿತುಕೊಂಡು ಮಾತಾಡೋದು ಗೌಡ್ರ ಕೆಲಸ ಅಲ್ಲಪ್ಪ, ಇದು ನಮ್ಮ ಕೆಲಸ. ಯಾಕಂದ್ರ 3 ವರ್ಷದಿಂದ ಭೂಕಂದಾಯವ ವಸೂಲಿಯಾಗಿ ಕಟ್ಟಬಾಕಿಯಾಗಿ ನಿಂತಿದ್ದಲ್ಲ, ಅದನ್ನು ವಸೂಲಿಗಾಗಿ ಬಂದೇವಿ. ನೀ ಪಟ ಪಟ ರೊಕ್ಕ ಕೊಟ್ರೆ ನಾವು ಚಟ ಚಟ ಪೌತಿ ಕೊಟ್ಟು ಬಿಡ್ತೀವಿ. ಇದೇನೇ ತಲೆ ಹೊಟ್ಟಿರಿ, ಇದೇನೇ ತಲೆ ಹೊಟ್ಟಿರಿ? ನೀವೇನು ಹೇಳ್ತಿರೋದು? ಪ್ರತಿ ವರ್ಷ ನಾನು ಚೌಕಟ ಮಾಡುತ್ತಾ ಬಂದಿರುವೆ, ಇದರಲ್ಲಿ ಏನೋ ಮೋಸವಿದೆ. ನೀವು ಸುಳ್ಳು ಹೇಳಾಕತ್ತೀರಿ. ಸುಳ್ಳು ಹೇಳಿದ್ರೆ ನಂದೇನು ಹೊಟ್ಟೆ ತುಂಬುತ್ತೇನು ತಮ್ಮ ಶಿವಣ್ಣ? ದೇವ್ರಾಣೆಗೂ 3 ವರ್ಷದಿಂದ ಕಟಬಾಕಿಯಾಗಿ ನಿಂತ ಬಾಕಿ ಇದೆ. ಅದು ಅಲ್ದ ನಿಮ್ಮ ಅಣ್ಣ ತಮ್ಮ ಅರ್ಜೆಂಟು ಕಸರ ಮುಸರೆ ಆಗಿ ನಿಮ್ಮ ಅಪ್ಪನ ಖಾತೆಗೆ 1,500 ರೂಪಾಯಿ ಜಮಾ ಆಗೈತಿ. ಬ್ಯಾಕಿದ್ರೆ ನಾ ಸುಳ್ಳು ಹೇಳಿದ್ರೆ ನಮ್ಮ ಗೌಡ್ರನ್ನ ಕೇಳ್ಬೇಕಾರ? ಯಾಕ್ರೀ ಗೌಡ್ರೆ? ಹೌದು ಶಿವಣ್ಣ, ಕಟ್ಟಬಾಕಿದ್ದತ್ರ ನಿಜ. ಮೇಲಿನ ಅಧಿಕಾರಿಗಳು ಪಾಪ ಇವರಿಗೆ ಒತ್ತಾಯ ಹಾಕುತ್ತಿದ್ದಾರೆ. ಆದಷ್ಟು ಬೇಗನೆ ಶಿವಣ್ಣ ಹಣ ಕಟ್ಟಿಬಿಡು. ಗೌಡ್ರೆ, ಪ್ರತಿ ವರ್ಷ ನಾವು ಹಣ ಕಟ್ಟುತ್ತಾವ ಇದ್ದೇ ಬಂದೇವೆ ಅಂದ ಮೇಲೆ ಈಗ ನಾವು ಹಣ ಕಟ್ಟೋದಿಲ್ಲ ಗೌಡ್ರಿ. ಕಟ್ಟದ ಶಕ್ತಿ ಇದೇ ಕಂಬಕ್ಕೆ ಕಟ್ಟಬೇಕಾಗುತ್ತದೆ, ಹಣ ವಸೂಲಿ ಮಾಡುವವರಿಗೂ. ನಮ್ಮನ್ನು ಕಟ್ಟಿ ಹಾಕುತ್ತೇನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ತಲಾಟಿ ಕೈಯಲ್ಲಿರುವ ವಾಲಿಕ
ಮಾತನಾಡಿದ್ರೆ ನಿನ್ನನ್ನು ಕೊಲ್ಸಿ ನಮಗೆ ತಿದ್ದಿ ಹೇಳಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಮಗನೇ ನೀನೇನು ತಾಲೂಕು ತಹಸೀಲ್ದಾರನಲ್ಲ. ಹೆಚ್ಚಿಗೆ ಮಾತನಾಡಿ ದಾಟು ನನ್ನ ಮನೆಯಿಂದ. ಶಿವ, ನಿನ್ನ ಎದುರಿಗೆ ನಿನ್ನ ತಮ್ಮ ಬಾಯಿಗೆ ಬಂದು ಮಾತನಾಡಲಿದ್ದರೆ ಹಾಗೆ ಸುಮ್ಮನೆ ನಿಂತಲ್ಲಿ ಅಡ್ಡ ಸತ್ತನೆ. ಬಾಯಿ ಬಿಗಿಡಿದು ಮಾತನಾಡಲು, ಸೊಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮ ಅಪ್ಪನ ರಕ್ತಕ್ಕೆ ಜನಿಸಿದವನಲ್ಲ. ಇದು ನನ್ನ ಮನೆಯ ಅನ್ನ ತಿಂದು ಬೆಳೆದಿರುವ ದೇಹ. ನನ್ನ ಮನತ್ತೆಂದ ದೇಹ ಲೇಖ ಅಪ್ಪನ ಕೊಟ್ಟು ಬಿಡಿದ್ದಾನೆ. ಮಾದದ ಮಂದಾಸದ ಇವರು ಎಲ್ಲರೂ ತುಂಡರಿಸಿ ಈ ಮನೆಗೆ ಬೆಂಕಿ ಇಟ್ಟು ಬಿಡ್ತೇನೆ. ಹಾಗಾದ್ರೆ ಮೊದಲು ಕೂಡಿ ಈ ಶಕ್ತಿ ಅದು ಗುಂಡಿಗೆಗೆ ಹಾಗೆ ಮಾಡಿಬಿಡ್ತೇನೆ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ತುಂಬಬೇಕಾದ ಹಣವನ್ನು ನಾವು ಈಗಲೇ ತುಂಬಿ ಬಿಡುತ್ತೇವೆ. ಎಂತ ಹೇಳಿತನದ ಮಾತನಾಡುತ್ತಿರುವ ನಾನೀನು. ಈ ನನ್ನ ಮಕ್ಕಳು ನನ್ನೆದೆಗೆ ಗುರಿಯಿಡುವ ಮೊದಲು ನಿನ್ನ ಅದೇ ಆದರೆ ಈಗಲೇ ಈ ಮೂವರ ಚಂಡನ್ನು ಕತ್ತರಿಸಿ ಹಾಕಿ ಬಿಡ್ತೇನೆ. ಬಾಯಿ ಮುಚ್ಚೋ ಪಾಪಿ. ಹಿರಿಯರಿಗೆ ಎದುರಾಗಿ ಮಾತನಾಡಬಾರದು. ಕೊಡಬೇಕಾದ ಹಣ ಕೊಡುವುದು ನಮ್ಮ ಕೆಲಸ. ಕೊಡನ್ನ ಕೊಡು. ಇದೇ ರೀತಿ ನಿನ್ನ ತಮ್ಮನನ್ನು ಹೊಡೆದು ಬಡಿದು ಬೆದರಿಸಿ ಈ ಚಾಂಡಾಲರಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಡನ್ನ, ಕೊಟ್ಟು ಬಿಡು. ಎಲ್ಲ ಹೋದ ಮೇಲೆ ನಿಶ್ಚಿಂತೆಯಾಗಿರುವಂತೆ. ಅಣ್ಣ, ಈ ಚಾಂಡಾಲನ ವರ್ತಮಾನ ನಿನಗಿನ್ನೂ ತಿಳಿದಿಲ್ಲ. ಸಮಯ ಬಂದಾಗ ನಾನೇ ನಿನಗೆ ತಿಳಿಸಿಕೊಡ್ತೀನಿ. ಅಲ್ಲಿಯವರೆಗೆ ಇವರಿಗೆ ಕೈ ಚಾಚಿ ಒಂದು ಕಾಸು ಕೂಡ ಕೊಡಬೇಡನ್ನ, ಕೊಡಬೇಡ. ಕೊಡದೆದ್ದರ ಶಕ್ತಿ ಇಡೀ ನಿನ್ನ ಆಸ್ತಿಯನ್ನು ಲೀಲಾವಿಗೆ ಹಚ್ಚಬೇಕಾಗುತ್ತದೆ. ಅಚ್ಚರ, ಸ್ವಲ್ಪ ಹಣದ ಸಲುವಾಗಿ ದೊಡ್ಡ ರಾಧಾಂತರ ಮಾಡ್ಕೋಬೇಡಪ್ಪ ಶಿವ. ನೀನು ತಿಳಿದವದಿ, ಮೇಲಾಗಿ ದೊಡ್ಡ ರೈತ ಅದಿ. ನೀನೇ ಈ ರೀತಿ ಮಾತನಾಡಿದ್ರೆ, ಈ ರೀತಿ ನಿನ್ನ ತಮ್ಮನೊಂದಿಗೆ ಚೀರಾಡಿ ಒದರಾಡಿ ಮಾತಾಡಿದ್ರೆ ನೀವು ಹುಚ್ಚರಾಗೋದು ಖಂಡಿತ ತಮ್ಮ. ಹೆಚ್ಚಿಗೆ ಮಾತನಾಡಿದ ಮಗನೇ, ನೀನು ಬಂದ ಕೆಲಸವನ್ನು ಮುಗಿಸಿಕೊಂಡು ಹೋಗು. ಅದನ್ನು ಬಿಟ್ಟು ಮತ್ತೇನಾದ್ರೂ ಮಾತೆತ್ತಿದ ಮಗನೇ ನಿನ್ನ ಕುತ್ತಿಗೆ. ಶಕ್ತಿ ಕೈ ಎತ್ತಿದ್ರೆ ನಿನಗೆ ನಾನಾಗಿತ್ತು. ತಲಾಟವ್ರೆ, ತಗೋರಿ ನಿಮ್ಮ ಬೇಕಾದ ಹಣವನ್ನು. ಈ ಮಳ ಹುಡುಗನ ಮಾತು ಹಚ್ಕೊಳ್ಬೇಡ್ರಿ, ತಗೊಂಡು ಬಿಡ್ರಿ ನಿಮ್ಮ ಹಣವನ್ನು. ಇದಪ್ಪ ಬುದ್ಧಿವಂತರ ಮಾತಂದ್ರ. ತಗೋಪ್ಪ ನಿಮ್ಮ ಪಾವತಿ. ಗೌಡ್ರ ನಡ್ರಿ, ನೀ ಸಾಕು. ಇಷ್ಟೆಲ್ಲ ಚಿರಾಡಿ ಒದರಾಡಿ ಗಂಟ್ಲೆಲ್ಲ ಇದು ಆಗೈತಿ. ಒಳಗೆ ಶುಂಠಿ ಕಷಾಯ ದೊಡ್ಡ ಬೀರ್ ಬಾಟ್ಲಿ ಉಂಟೇನು. ಬರ್ರಿ 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 ಬಾ ಹಾಗಾದ್ರೆ. ಅಣ್ಣ, ಇದೇನನ್ನ ನೀನು ಮಾಡುತ್ತಿರೋ ಅಂಜುಬೂರು ಕಿಸ ಕೆಲಸ? ಇದೇ ರೀತಿ ಅವರಿಗೆ ಎಷ್ಟಂತ ಹಣದಿಂದ ಹಾಳಾಗುತ್ತೀಯನ್ನ? ಎಲ್ಲಿದೆ ಅಣ್ಣ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಕಲಿಯುವುದರಲ್ಲಿ ಸತ್ಯ ಹೋಗಿದೆ ಸಹೋದರ. ಈಗ ರೈತ ಉಣಬೇಕಾಗಿದ್ದು ಕರ್ಮದ ಗಂಟು ಅಂಟುಕೊಂಡಿದೆ. ಯಾಕಂದರೆ ಭೂಮಿ ತಾಯಿ ಮುಗುಲೆತ್ರ ಬೆಳೆದ ದವಸ ಧಾನ್ಯಗಳು ಮನೆ ತುಂಬ ತುಂಬಿಕೊಂಡರು. ಅದೆಲ್ಲ ಕಟ್ಟಕ್ಕೆ ಸರ್ಕಾರ ವಶವಾಗುತ್ತೆಂದಾಗ ನಾನೇನೆಂದು ಉತ್ತರಿಸಲಪ್ಪ. ಇನ್ನು ಈ ರೈತ ಈ ಮುಂದೆ ಎಂಥ ಗಂಡಾಂತರ ಎದುರಿಸುವನು ಆ ಬ್ರಹ್ಮನಿಗೆ ಗೊತ್ತು. ಅಂದ್ರೆ ನೀವೇನು ನಮಗೆ ಶಿವಶಕ್ತಿಯರ
ಮನೆ ಅಂದ್ರೆ ಇದೇನ್ರಿ? ಹಾಂ ಹೌದು, ಬನ್ನಿ ಸಾಹೇಬ್ರೆ, ಏನು ಬೇಕಾಗಿತ್ತು? ಶಿವಶಕ್ತಿಯವರ ಮನೆ ಅಂದ್ರೆ ಇದೇನ್ರಿ? ಹೌದು, ಬನ್ನಿ ಬನ್ನಿ, ಏನು ಬೇಕಾಗಿತ್ತು? ಬರ್ಬೇಕಾದ್ರೆ ಬಾಕಿ ಬರುದ್ರಿ, ಅದಕ್ಕೆ ಬಂದನ್ರಿ. ಅಂದರೆ ಅಂದ್ರೆ ಏನು ಹೇಳೋದೈತ್ರಿ, ನಮ್ಮ ಡ್ರೆಸ್ ಕೈಯ ಪುಸ್ತಕ ನೋಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲನ್ರಿ. ನಾ ಬ್ಯಾಂಕ್ ಆಫ್ ಬರೋಡಾದಾಗ ಕೆಲಸ ಮಾಡ್ತಂತ, ಅದಕ್ಕೇನೈತಿಲ್ಲ ಖರೀದಿ ಇದಕ್ಕೆ ಬಂದನಂತ, ಅದಕ್ಕೇನೈತಿಲ್ಲ ಅದನ್ನ ವಸೂಲಿ ಮಾಡ್ಕೊಳಕ್ ಬಂದನ್ರಿ. ಇದೇನು ಹೇಳ್ತೇವ್ರಿ ಸಾಹೇಬ್ರಿ, ಪ್ರತಿ ವರ್ಷ ನಾನು ಚೊಕಟ ಮಾಡ್ತಾ ಬಂದಿರೀವಿ, ಇದರಲ್ಲಿ ಏನೋ ಮೋಸವಿದೆ. ತಮ್ಮ ಮೋಸ ಮಾಡಕ್ಕೆ ನಾವೇನು ಪಂಚಾಯತಿ ಬಾಲಪ್ಪ ಅಲ್ಲ, ಮತ್ತು ಅವ ಡವಲ್ ಸಾಬ್ ಅಲ್ಲ, ನಾವು ಪಕ್ಕ ಬ್ಯಾಂಕ್ನವ್ರು ಅದೀವಿ. ನಿಮಗೆ ಏನು ಬೇಕೆಲ್ಲ ಪಾವತಿ ಮೊದಲು ಮಾಡಿ ಕೊಡ್ತೀವಿ, ನಾವ್ಯಾಕೆ ಸುಳ್ಳು ಹೇಳೋನು ಪಯಪ್ಪ? ನಿಜವಾಗೂ ಸಾಹೇಬ್ರಿ, ನಾನು ಪ್ರತಿ ಹಣ ಕಟ್ಟುತ್ತಾ ಬಂದಿರೀವಿ, ಬೇಕಾದ್ರೆ ಪಾವತಿ ತಂದು ತೋರಿಸುವೆ, ತಡೆಯಿರಿ. ನೋಡ್ರಿ ಬೇಕಾದ್ರೆ. ಇವು ನಮ್ಮ ಪಂಚಾಯತಿ ಪಾವತಿ ಅಲ್ಲಪ್ಪ, ಇವು ಯಾವ ನಕಲಿ ಇದ್ದಂಗೆ ಅದಾವ ನೋಡು. ಯಾರೋ ನಿಮಗೆ ಮೋಸ ಮಾಡಿ ಇವು ನಕಲಿ ನಿಮಗೆ ಸಿಕ್ಕ ಒಟ್ಟು ಕೊಟ್ಟಾರ, ಇವನ್ನ ನಮ್ಮ ಅಲ್ಲಿವು ಎಲ್ಲ ಮೋಸಗಾರನ ಮಕ್ಕಳೇ, ಅಣ್ಣ ಅವನ್ ಯಾರೆಂಬುದನ್ನು ನೀನು ಮೊದಲು ಪತ್ತೆ ಹಚ್ಚು. ಅವನ್ ಎಲ್ಲಿಯೇ ಇದ್ದರೂ ಹಣವನ್ನು ನಾನು ವಸೂಲಿ ಮಾಡಿಕೊಂಡು ಬರ್ತೀನಿ. ಅವನು ಎಲ್ಲಿರುವನು, ಯಾವ ಕಡೆ ಇರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡಿರುವನು ಯಾರಿಗೇನು ಗೊತ್ತಪ್ಪ. ಕಾಲನೇಮವೇ ಈ ಬಡ ರೈತನ ಜೀವ ಹಿಂಡುತ್ತಿರುವಾಗ ಯಾರನ್ನು ಮಾಡಲು ಸಾಧ್ಯ? ವಿಧಿಗೆ ನಾವು ಎದುರಾಗಿ ನಿಲ್ಲಬೇಕನ್ನ. ಹೀಗೆ ನಾವು ವಿಧಿಗೆ ಎದುರುತ್ತಾ ಕುಳಿತರೆ ಅದು ನಮ್ಮ ಜೀವವನ್ನು ನಿರ್ಜೀವ ಮಾಡೋಗೂ ಬರುವುದಿಲ್ಲ. ಬಂದದ್ದು ಬರಲಿ, ಈಗ ನನ್ನ ಹಣ ತುಂಬು. ಪ್ರಸಂಗಾನುಸಾರವಾಗಿ ಇದರ ಹಿನ್ನೆಲೆ ತಿಳಿದರೆ ಹೋಗುವ ಆಸ್ತಿ ಪಾಸ್ತಿ ಎಲ್ಲ ಹೋಗಲಿ, ಈ ಕೊಟ್ಲಿಯ ಪ್ರಹಾರ ಏನೆಂಬುದನ್ನು ತೋರಿಸಿಯೇ ಬಿಡುತ್ತೇನೆ. ತೆಗೆದುಕೊಂಡು ಬಿಡ್ರಿ ಸಾಹೇಬ್ರಿ ನಿಮ್ಮ ಹಣವನ್ನು. ಆಯ್ತು ತೆಗೆತು, ಆಯ್ತು ನಾನು ಬರ್ತೇನೆ. ಸೋದರ, ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎತ್ತ ಬದುಕಬೇಕು ರೈತ, ಎತ್ತ ಹೇಗೆ ದೂಡಲಿ? ಸ್ವತಂತ್ರ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತದೆ ಅಣ್ಣ, ತಡೆದುಕೋ. ಶಿವಶಕ್ತಿಯವರೇ, ನಿಮಗೊಂದು ಪೋಸ್ಟ್ ಬಂದಿದೆ. ಶಕ್ತಿ, ಅತ್ತಿಗೆ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಮಾವನರಿಗೆ ಏನಾಯ್ತು ನೋಡಿ. ಸಹೋದರ, ಎಷ್ಟೊಂದು ಸಹಿಸಲಪ್ಪ ಈ ಸಂಸಾರ ಭಾರವನ್ನು. ಬೆಳೆ ಎಲ್ಲ ಸತ್ತು ಹುಟ್ಟಿ ಬಂದಿರದಲ್ಲಿ 4,000 ಹಣ, ಆ ಹಣವೆಲ್ಲ ಕಟ್ಟುಕ ನೌಕರ ಪಾಲಾಗಿ ಹೋಯ್ತಲ್ಲಪ್ಪ. ಹೇಗೆ ಮಾಡಲಿಕ್ಕೆ ತಂದ ಹೇಳಿ ಮಾಡಿ. ಏನ್ರಿ, ವಾರದ ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೆ ಸ್ವಾಮಿ. ಏನು ಮಾತಾಡೋದಷ್ಟು ನಿರ್ಗತಿಕನಾಗಿದ್ದೀನಿ ಗಂಗಾ. ಒಮ್ಮೆ ನೋಡಿದರೆ ಪ್ರಾಣ ತ್ಯಾಗ ಮಾಡಿ ಕೆಟ್ಟ ಸರ್ಕಾರಿ ಸುಟ್ಟು ಹಾಕಬೇಕು ಅನಿಸುತ್ತದೆ. ಏನು ಮಾಡಲಿ, ಹೇಗೆ ದೂಡಲಿ? ಓ ತಂದೆ ಮಾರುತೇಶ್ವರ, ಈ ಬಡ ರೈತನನ್ನು ಜೀವ ಹಿಂಡುತ್ತಿರುವುದು ನಿನಗೆ ಸರಿ ಕಾಣುತ್ತಿದೆ? ಬೆಳೆದರಲ್ಲಿ ಅಳೆದು ಉಳಿದ
ಹೊಟ್ಟೆ ಪಾಡಿಗೆ ಕುಡಿಟ್ಟ ಹಣ ಅಲ್ಲ, ಕಟುಕ ನೌಕರರ ಪಾಲಾಗೈತೆ ಅಂದಾಗ ಎಂತ ರೈತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ? ಈ ಜಗತ್ತಿಗೆ ಅನ್ನದಾತ ನೀನೇ ಎಂದು ಅಂದು ಹೇಳಿದ್ದು, ಇಂದು ಲಂಚಕೊರೆಗೆ ನೀನೇ ಅನ್ನದಾತನೇ. ಹೇಳು ತಂದೆ ಹೇಳು, ನೀನು ಇದೇ ರೀತಿ ಕಟುಕರಿಗೆ ಹಣ ಕೊಟ್ಟು ರೈತರಿಗೆ ಕಣ್ಣೀರು ಕೊಟ್ಟರೆ ನಿನ್ನಾನಿಗೂ ಈ ರೈತ ಉದ್ಧಾರವಾಗುವುದಿಲ್ಲ ತಂದೆ, ಉದ್ಧಾರವಾಗುವುದಿಲ್ಲ. ಜೋಡೆತ್ತು ಕಟ್ಟಿ ಬೆತ್ತ ಬೆಳೆದ ಈ ರೈತ ನಿನ್ನ ಕಣ್ಣಿದರೆ ಮಣ್ಣು ಪಾಲಾಗಿ ಹೋಗುತ್ತಾನ, ಪಲ್ಲು ಅಳಬೇಡಣ್ಣ, ಅಳಬೇಡ, ಸಮಾಧಾನ ಮಾಡಿಕೋ. ಎಂತ ಸಹಿಸಿಕೊಳ್ಳಲಿ ಸಹೋದರ. ಬ್ರಹ್ಮ ಸೃಷ್ಟಿಸಿ ಬ್ರಹ್ಮಾಂಡವನೇ 4 ವೇದಗಳನ್ನು ಮಾಡಿ ಆ 4 ವೇದಗಳನ್ನು ಸೋಮ ರಾಕ್ಷಸ ಕಿತ್ತುಕೊಂಡು ಈ ಜಗತ್ತಿನ ಕತ್ತಲು ಮಾಡಿ ನೀರಲ್ಲಿ ಮುಳುಗಿಸುತ್ತಿರುವಾಗ ಈ ರೈತನ ಕೈ ಕಾಲನ್ನು ಕತ್ತರಿಸಿ ಈ ಜಗತ್ತಿನ ಕತ್ತಲೆ ನೂಕುತ್ತಿದ್ದಾರಪ್ಪ ಈ ಕೆಟ್ಟ ಸಮಾಜ. ಅದನ್ನೆಲ್ಲ ನೀ ಹಚ್ಚಿಕೊಳ್ಳಬೇಡಣ್ಣ, ಅದಕ್ಕೆ ನಾನಿದ್ದೇನೆ. 4 ವೇದಗಳನ್ನು ನೀರಿನಲ್ಲಿ ಮುಳುಗಿಸಿದ ಆ ಸೋಮ ರಾಕ್ಷಸನಿಗೆ ಹರಿನಾರಾಯಣ ಮತ್ಸ್ಯಾವತಾರ ತಾಳಿ ಆ ರಕ್ಕಸರನ್ನು ನುಂಗಿಕೊಂಡು ಆ ಲಂಚಕೋರ ಚಾಂಡಾರನ್ನು ಕೊಂದು ಮತ್ತೆ ಸೃಷ್ಟಿ ನಡೆಸದಂತೆ ಜಗತ್ತಿಗೆ ಅನ್ನದಾತ ರೈತನೊಬ್ಬನೇ ಸತ್ಯ ಎನ್ನುವ ಹಾಗೆ ಮಾಡದಿದ್ದರೆ ನಾನು ನಿನ್ನ ಸಹೋದರನೇ ಅಲ್ಲ ಎಂದು ತಿಳಿ. ನೀನು ನನಗೆ ಗೊತ್ತಿದೆಪ್ಪ, ನೀನು ಆ ಕೆಲಸ ಮಾಡುವ ಗಂಡೆದೇ ಗಂಡೆಂದು. ಈಗ ಮುಗಿದು ಹೋಗಲಿ ನಿಮ್ಮಿಬ್ಬರ ಗಾಂಧರ್ವ. ಗಂಗಾ, ನನ್ನ ತಮ್ಮನ ಮಡಿದೆಯಾಗಿ ಬಂದ ನಿನ್ನ ಅಮರ ಪ್ರೀತಿ ಕನ್ನಡ ನಾಡಲೇ ಅಮರವಾಗಿ ಉಳಿದೇ ಹೋಗಲಿ. ನಿಮ್ಮಿಬ್ಬರ ಬಾಳಬಳ್ಳಿ ಹಬ್ಬಿ ಈ ದೇಶಕ್ಕೆ ಹಂದರವಾಗಲಿ. ನೊಂದು ಬಾಳುತ್ತಿರುವ ಯಮುನೆಯ ಕೀರ್ತಿ ಈ ಶಕ್ತಿಯ ಕೈ ಹಿಡಿದು ಇವಳ ಆಸೆ ಫಲಿಸಲಿ, ಅದೇ ನನ್ನ ಆಸೆ. ಆಗ್ಲಿ ಮವ್ವ, ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆ ಬಂದು ತುತ್ತು, ಆಸೆ ಬಂದು ತುತ್ತು, ರಘುವೆ ನಮ್ಮ ಸತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು 7 ಜನ್ಮದಿಂದ ಬಂದ ಸಂಸಾರ, ಇದು 7 ಜನ್ಮದಿಂದ ಬಂದ ಸಂಸಾರ.
ಗೂಡಿನಲ್ಲಿ ಬಯಸುತ್ತಿದ್ದ ಊಟವೇ ನಡೀರಿ ಒಳಗಡೆ ಎಲ್ಲರೂ ಸಂತೋಷದಿಂದ ದೇವ್ರ ದರ್ಶನ ಮಾಡೋಣ.